ನಮ್ಮ ದೇಶದಲ್ಲಿ ಶೇಕಡ 90ರಷ್ಟು ಜನರಿಗೆ ಹಲ್ಲು ನೋವು, ಬಾಯಿಯ ದುರ್ವಾಸನೆ, ಓರಲ್ ಕ್ಯಾವಿಟಿ ಅಂತಹ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹಾಗೂ ನಮ್ಮ ದೇಶದಲ್ಲಿ ಕಂಡುಬರುವ ಮೋಸ್ಟ್ ಕಾಮನ್ ಕ್ಯಾನ್ಸರ್ಗಳಲ್ಲಿ ಓರಲ್ ಕ್ಯಾನ್ಸರ್ ಮೊದಲ 3ನೇ ಸ್ಥಾನದಲ್ಲಿ ಇದೆ. ಇದಕ್ಕೆಲ್ಲ ಕಾರಣ ಬಾಯಿಯ ಆರೋಗ್ಯದ ಬಗ್ಗೆ ನಮಗೆ ಜಾಗೃತಿ ಇಲ್ಲದೆ ಇರುವುದು. ಈ ವಿಡಿಯೋದಲ್ಲಿ ನಿಮಗೆ ಬಾಯಿಯ ಆರೋಗ್ಯದ ಬಗ್ಗೆ ಇರುವ ಕೆಲವು ಮೂಢನಂಬಿಕೆಗಳ ಬಗ್ಗೆ ತಿಳಿಸಿದ್ದೇವೆ. ತಪ್ಪು ಕಲ್ಪನೆ, ಇದು ಕೂಡ ತಪ್ಪು ಇಲ್ಲ, ಇದು ತುಂಬಾ ತಪ್ಪು ಕಲ್ಪನೆ. ಹಾಗೂ ಯಾವ ಬ್ರಷ್ ಬಳಸಬೇಕು, ಬಾಯಿಯ ದುರ್ವಾಸನೆಗೆ ಕಾರಣಗಳೇನು, ಇಷ್ಟೇ ಅಲ್ಲದೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಡಾಕ್ಟರ್ ಅಶ್ವತಿ ಕುಮಾರಿ ಅವರು ನಿಮಗೆ ಮಾಹಿತಿ ನೀಡಲಿದ್ದಾರೆ. ಬಾಯಿ ಚೆನ್ನಾಗಿದ್ರೆ ಊರೆಲ್ಲ ಚೆನ್ನಾಗಿರುತ್ತೆ ಅಂತ ಒಂದು ಮಾತಿದೆ. ಹಾಗೆ ಬಾಯಿ ಚೆನ್ನಾಗಿದ್ರೆ ನಮ್ಮ ಓವರ್ ಆಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಓರಲ್ ಹೆಲ್ತ್ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಓರಲ್ ಹೆಲ್ತ್, ಇಟ್ ಇಸ್ ಫಾರ್ ಓವರ್ ಆಲ್ ಹೆಲ್ತ್ ಅಂತೀವಿ. ಸೊ ಮಿಸ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನಮಸ್ಕಾರ ಮ್ಯಾಮ್, ಆರೋಗ್ಯ ಸೇವೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊದಲಿಗೆ ಒಂದು ಫಂಡಮೆಂಟಲ್ ಪ್ರಶ್ನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓರಲ್ ಹೆಲ್ತ್ ಅಂದ್ರೆ ಏನು ಮತ್ತು ಪುವರ್ ಓರಲ್ ಹೆಲ್ತ್ ಇಂದ ಯಾವ್ಯಾವ ಸಮಸ್ಯೆಗಳು ಉಂಟಾಗಬಹುದು? ಓರಲ್ ಹೆಲ್ತ್ ಅಂದ್ರೆ ನಮ್ಮ ಬಾಯಿಯ ಸಂಪೂರ್ಣ ಆರೋಗ್ಯ, ನಮ್ಮ ಹಲ್ಲುಗಳ ಆರೋಗ್ಯ, ವಸಡಿನ ಆರೋಗ್ಯ ಮತ್ತು ಬಾಯಿಯಲ್ಲಿರೋ ಎಲ್ಲ ಅಂಗಗಳ ಆರೋಗ್ಯದ ಬಗ್ಗೆ ಇರುವ ವಿಷಯನೇ ಓರಲ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಪುವರ್ ಓರಲ್ ಹೆಲ್ತ್ ಇಂದ ವಸಡಿನ ಕಾಯಿಲೆ, ಮತ್ತೆ ಡೆಂಟಲ್ ಕ್ಯಾವಿಟೀಸ್ಗಳು, ಮತ್ತೆ ಇದು ಅಲ್ಲದೇನೆ ನಮ್ಮ ಸಿಸ್ಟಮಿಕ್ ಹೆಲ್ತ್ ಕಂಡೀಷನ್ಸ್ ಕೂಡ, ಲೈಕ್ ಹೃದಯ ಸಂಬಂಧಿ ಕಾಯಿಲೆಗಳು, ಪ್ರೀಟರ್ಮ್ ಲೇಬರು, ಮತ್ತೆ ಸೆಲ್ಯುಲೈಟಿಸ್, ಸೆಪ್ಸಿಸ್, ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಓರಲ್ ಹೆಲ್ತ್ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಓರಲ್ ಹೆಲ್ತ್, ಇಟ್ ಇಸ್ ಫಾರ್ ಓವರ್ ಆಲ್ ಹೆಲ್ತ್. ಡೆಂಟಲ್ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಎಲ್ರಿಗೂ ಭಯ ಇರುತ್ತೆ. ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಡೆಂಟಲ್ ಟ್ರೀಟ್ಮೆಂಟು ಪೇನ್ಲೆಸ್ಸು. ಇವಾಗ ಪೇನ್ ಬರದಂಗೆ ಮಾಡೋ ಹಲವಾರು ಟೆಕ್ನಿಕ್ಗಳಿವೆ. ಸೊ ನಾನು ಎಲ್ಲರಿಗೂ ಹೇಳೋದು ಏನಂದರೆ, ನಿಮ್ಮ ಡೆಂಟಿಸ್ಟ್ನ ವಿಸಿಟ್ ಮಾಡಿ, ಹೆದರ್ಕೋಬೇಡಿ. ಡೆಂಟಲ್ ಟ್ರೀಟ್ಮೆಂಟು ಪೇನ್ಲೆಸ್ ಆಗಿರುತ್ತೆ. ಪೇನ್ಲೆಸ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಹಾಗೂ ಡೆಂಟಲ್ ಟ್ರೀಟ್ಮೆಂಟ್ ಈಸ್ ನಾಟ್ ಕಾಸ್ಟ್ಲಿ. ಎಲ್ಲರೂ ಡೆಂಟಲ್ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ. ಸೊ ಡೆಂಟಲ್ ಟ್ರೀಟ್ಮೆಂಟ್ ಕಾಸ್ಟ್ಲಿ ಅಲ್ಲ, ನೆಗ್ಲಿಜೆನ್ಸ್ ಇಸ್ ಕಾಸ್ಟ್ಲಿ. ಯಾಕಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಾವು ಆ ಕಂಡೀಷನ್ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಅಷ್ಟೊಂದು ದುಡ್ಡು ಖರ್ಚಾಗಲ್ಲ. ಬಟ್ ಆ ಟ್ರೀಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ದಂಗೆ ಟ್ರೀಟ್ಮೆಂಟ್ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಎಲ್ಲರೂ 6 ತಿಂಗಳಿಗೊಮ್ಮೆ ನಿಮ್ಮ ಡೆಂಟಿಸ್ಟ್ ಹತ್ರ ಹೋಗಿ ಏನು ತೊಂದರೆ ಇಲ್ದಿದ್ರು ತಪಾಸಣೆ ಮಾಡಿಸ್ಕೊಳ್ಳಿ. ತುಂಬಾ ಒಳ್ಳೆ ಮಾಹಿತಿ ನೀಡಿದ್ದಾರೆ ಮೇಡಮ್. ಈಗ ನೆಕ್ಸ್ಟ್ ಮುಂದಿನ ಸೆಗ್ಮೆಂಟ್ಗೆ ಹೋಗೋಣ. ಇದು ಈ ವಿಡಿಯೋದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಗಿರುತ್ತೆ. ಕೆಲವು ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ತೀವಿ. ನಿಮ್ಮ ಮುಂದೆ ಇರುವ ಸೈನ್ ಬೋರ್ಡ್ ತೋರಿಸುವ ಮೂಲಕ ನೀವು ನಮ್ಮ ವೀಕ್ಷಕರಿಗೆ ಅದು ಸರಿನೋ ತಪ್ಪು ಅಂತ ಹೇಳಬೇಕು ಮತ್ತು ಅದರ ಬಗ್ಗೆ ಸಾಧ್ಯ ಆದರೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ನೀಡಬೇಕಾಗತ್ತೆ. ಸೊ ರೆಡಿನಾ ಮ್ಯಾಮ್? ಅದರಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚು ಕಾಫಿ ಟೀ ಕುಡಿಯೋದ್ರಿಂದ ನಮ್ಮ ಹಲ್ಲಿನ ಕಲರ್ಗಳು ಚೇಂಜ್ ಆಗುತ್ತೆ, ಇದು ಸರಿನಾ ಮ್ಯಾಮ್? ಸರಿ. ಈ ಕಾಫಿ ಟೀನಲ್ಲಿ ಟ್ಯಾನಿನ್ಸ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಅದು ನಮ್ಮ ಹಲ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅದರಿಂದ ಕಲೆಗಳು ಬರುತ್ತೆ. ಅದೇ ಅಲ್ಲದೆ ಈ ಕಾಫಿನಲ್ಲಿ ಶುಗರ್ ಇರುತ್ತೆ, ಅದರಿಂದ ಇನ್ನ ಕ್ಯಾವಿಟೀಸ್ ಬರುತ್ತೆ. ಅದು ಅಲ್ಲದೆ ಕಾಫಿ ಒಂದು ಎಸಿಡಿಕ್ ಸಬ್ಸ್ಟೆನ್ಸ್. ಸೊ ಆಸಿಡ್ ಏನ್ ಮಾಡುತ್ತೆ, ನಮ್ಮ ಟೀತ್ ನ ಡಿಸಾಲ್ವ್ ಮಾಡುತ್ತೆ. ಸೊ ಅದರಿಂದ ಪುನಃ ಇನ್ನ ಕ್ಯಾವಿಟೀಸ್ ಬರುತ್ತೆ. ಸೊ ಕಾಫಿ ಟೀ ಕುಡಿಯೋದ್ರಿಂದ ಹಲ್ಗಳ ಮೇಲೆ ದುಷ್ಪರಿಣಾಮನೇ ಜಾಸ್ತಿ. ನೆಕ್ಸ್ಟ್ ಕ್ವಶನ್ ಮ್ಯಾಮ್, ಬೆಡ್ ಕಾಫಿ ಕುಡಿಯೋದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಸರಿನಾ ಮ್ಯಾಮ್? ಇದು ಕರೆಕ್ಟ್. ಬೆಡ್ ಕಾಫಿ ಯಾವತ್ತಿದ್ರೂ ಒಳ್ಳೇದಲ್ಲ. ನಾನು ಹೇಳ್ದಂಗೆ ಮೊದಲು ಕಾಫಿ ಎಸಿಡಿಕ್ಕು, ಪ್ಲಸ್ ಅದರಲ್ಲಿ ಶುಗರ್ಸ್ ಇರುತ್ತೆ, ಅದೂ ನಮ್ಮ ಹಲ್ಗಳಿಗೆ ಹಾನಿಕಾರಕ. ಸೊ ಬೆಡ್ ಕಾಫಿ ಬದಲು ದಿನಾನ ನೀರು ಕುಡಿಯೋದ್ರಿಂದ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಪ್ರೆಗ್ನೆಂಟ್ ವುಮೆನ್ ಹಲ್ಲಿನ ಚಿಕಿತ್ಸೆ ಪಡೆಯಬಾರದು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್ ನೀವು? ತುಂಬಾ ತಪ್ಪು ಕಲ್ಪನೆ. ಪ್ರೆಗ್ನೆನ್ಸಿನಲ್ಲಿ ಅಂದ್ರೆ ಹೆಣ್ಮಕ್ಳು ಬಾಡಿನಲ್ಲಿ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಎಸ್ಪೆಷಲಿ ವಸಡಲ್ಲಿ ಅತಿಯಾದ ರಕ್ತಸ್ರಾವವಾಗೋದು, ಇವೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಆಗುತ್ತೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಪ್ರೆಗ್ನೆಂಟ್ ವುಮೆನು ಸರಿಯಾಗಿ ಚಿಕಿತ್ಸೆ ಪಡೆದಿದ್ರೆ ತುಂಬಾ ಪ್ರಾಬ್ಲಮ್ಸ್, ಮಗುಗೆ ತುಂಬಾ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರೆಗ್ನೆಂಟ್ ವುಮೆನು ಸೆಕೆಂಡ್ ಟ್ರೈಮಿಸ್ಟರ್ ಅಥವಾ 2ನೇ ತ್ರೈಮಾಸಿಕ ಅಂತ ಏನ ಹೇಳ್ತೀವಿ, ಆ ಟೈಮಲ್ಲಿ ಬಂದು ದಂತ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಂಡು ಚಿಕಿತ್ಸೆ ಪಡೆದ್ರೆ ಅವ್ರಿಗೂ ಒಳ್ಳೇದು, ಹುಟ್ಟೋ ಮಗುವಿಗೂ ಒಳ್ಳೇದು. ಇವನ್ ನಮ್ಮ ಸರ್ಕಾರ ಕೂಡ 2ನೇ ತ್ರೈಮಾಸಿಕದಲ್ಲಿ ದಂತ ಪರೀಕ್ಷೆಯನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಇವನ್ ತಾಯಿ ಕಾರ್ಡಲ್ಲಿ ಕೂಡ ಅದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಮುಂದಿನ ಪ್ರಶ್ನೆ, ಇದು ತುಂಬಾ ಜನಕ್ಕೆ ಡೌಟ್ ಇರೋ ಪ್ರಶ್ನೆ. ಹಲ್ಲು ಕೀಳೋದ್ರಿಂದ ಕಣ್ಣಿಗೆ ತೊಂದರೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಮೇಡಮ್, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಏನ್ ಹೇಳ್ತೀರಾ? ತಪ್ಪು ಕಲ್ಪನೆ. ನಮ್ ನರ್ವ್ ಸಪ್ಲೈ ಅಂತ ಹೇಳ್ತೀವಿ. ಸೊ ಕಣ್ಣಿಗೆ ಇರುವ ನರ್ವ್ ಸಪ್ಲೈನೇ ಬೇರೆ, ಹಲ್ಲುಗಳಿಗಿರೋದು ನರ್ವ್ ಸಪ್ಲೈನೇ ಬೇರೆ.
ಸೊ ಅದರಿಂದ ಹಲ್ಲು ಕೀಳೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ತುಂಬಾ ತಪ್ಪು ಕಲ್ಪನೆ. ಇದು ಮೋಸ್ಟ್ ಕಾಮನ್ ಇದೆ, ಅದು ಎಲ್ಲ ಹೌದು, ತುಂಬಾ ಜನ ಕೇಳ್ತಾರೆ, ಬಟ್ ಎರಡಕ್ಕೂ 2 ಡಿಫ್ರೆಂಟ್ ನರ್ವ್ ಸಪ್ಲೈ ಇದೆ. ಸೊ ಅದು ತಪ್ಪು. ಆಮೇಲೆ ತಂಬಾಕು, ಅಸ್ಪರಿನ್ ಮಾತ್ರೆ, ಲವಂಗದ ಎಣ್ಣೆ ಇವುಗಳಿಂದ ನಮ್ಮ ಹಲ್ಲು ನೋವು ಕಡಿಮೆ ಆಗುತ್ತೆ, ಇದು ಸರಿನಾ ಮೇಡಮ್? ಇದು ಕೂಡ ತಪ್ಪು. ಫಸ್ಟ್ ತಂಬಾಕು ಬಗ್ಗೆ ಮಾತಾಡೋಣ. ತಂಬಾಕುನಲ್ಲಿ ನಿಕೋಟಿನ್ ಅಂತ ಒಂದು ಎಲಿಮೆಂಟ್ ಇದೆ. ಆ ನಿಕೋಟಿನು ನಮ್ಮ ಬಾಯಿಯಿಂದ ಬ್ಲಡ್ಗೆ ಹೋಗುತ್ತೆ, ಬ್ಲಡ್ ಇಂದ ಬ್ರೈನ್ಗೆ ಹೋಗುತ್ತೆ. ಸೊ ಬ್ರೈನ್ಗೆ ಹೋದಾಗ ಏನಾಗುತ್ತೆ, ಅದೊಂಥರ ಕಿಕ್ ಇಫೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಎಲ್ಲರಿಗೂ ಒಂಚೂರು ಆರಾಮ ಅನ್ಸುತ್ತೆ, ಬಟ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅದರಿಂದ ಇನ್ನ ಜಾಸ್ತಿ ತೊಂದರೆ ಆಗುತ್ತೆ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ತಂಬಾಕುವಿಂದ ಓರಲ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿವೆ. ಸೊ ತಂಬಾಕುನ ಯಾವತ್ತೂ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಆಸ್ಪಿರಿನ್ ಟ್ಯಾಬ್ಲೆಟ್. ಆಸ್ಪಿರಿನ್ ಟ್ಯಾಬ್ಲೆಟ್ನ ನಾವು ನೋವಿರೋ ಹಲ್ಲು ಹತ್ರ ಇಟ್ಕೊಂಡ್ರೆ ಅಲ್ಲಿ ಅಲ್ಸರ್ಸು, ಬಾಯಲ್ಲಿ ಹುಣ್ಣಾಗೋದು, ಈ ತರ ಎಲ್ಲ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಊಟ ಮಾಡ್ಕೊಂಡು ಒಂದು ಆಸ್ಪಿರಿನ್ ಟ್ಯಾಬ್ಲೆಟ್ ನುಂಗ್ಬಿಟ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ, ಬಟ್ ಆ ಜಾಗದಲ್ಲಿ ಇಟ್ಕೊಂಡ್ರೆ ಏನು ಉಪಯೋಗ ಆಗಲ್ಲ. ಇವನ್ ಲವಂಗದ ಎಣ್ಣೆ ಕೂಡ ಹಾಗೇನೆ ಟೆಂಪ್ರರಿ ರಿಲೀಫ್ ಕೊಡುತ್ತೆ ಹೊರತು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ. ಚ್ಯೂಯಿಂಗ್ ತಿನ್ನೋದ್ರಿಂದ ಹಲ್ಲು ಹಾಳಾಗುತ್ತೆ ಅಂತ ಹೇಳ್ತಾರೆ ಮೇಡಮ್, ನಿಜಾನಾ ಇದು? ಕರೆಕ್ಟ್. ಚ್ಯೂಯಿಂಗ್ ಅಲ್ಲಿ ಏನಿದೆ? ಶುಗರು. ಸೊ ಶುಗರ್ ಇಂದ ಹಲ್ಲುಗಳು ಹಾಳಾಗುತ್ತದೆ. ಇನ್ನೊಂದೇನಂದ್ರೆ ಝೈಲಿಟಾಲ್ ಚ್ಯೂಯಿಂಗ್ ಅಂತ ಅವೈಲೇಬಲ್ ಇದೆ. ಇದು ನ್ಯಾಚುರಲ್ ಸ್ವೀಟ್ನರು. ಇದು ನಮ್ಮ ಸಲೈವದ pH ನ ಅಸಿಡಿಕ್ ಆಗಲು ಬಿಡುವುದಿಲ್ಲ, ಹಾಗೂ ಸಲೈವಾ ಸ್ಟಿಮ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಸಲೈವಾ ಸ್ಟಿಮ್ಯುಲೇಷನ್ ಜಾಸ್ತಿ ಆದ್ರೆ ನಮ್ಮ ಬಾಯಲ್ಲಿ ಏನಾದ್ರೂ ನಾವು ತಿಂದಿರೋದೇನಾದ್ರೂ ಉಳಿದಿದ್ರೆ ಅದನ್ನ ಕ್ಲೆನ್ಸ್ ಮಾಡುತ್ತೆ. ಸೊ ಝೈಲಿಟಾಲ್ ಚ್ಯೂಯಿಂಗ್ ಅಂದ್ರೆ ಶುಗರ್ ಫ್ರೀ ಚ್ಯೂಯಿಂಗ್ ಉಪಯೋಗಿಸೋದ್ರಿಂದ ಬಾಯ ಓರಲ್ ಹೆಲ್ತ್ಗೆ ಸ್ವಲ್ಪ ಒಳ್ಳೆಯದು, ಬಟ್ ಶುಗರ್ ಇರೋ ಚ್ಯೂಯಿಂಗ್ ಹಲ್ಲುಗಳನ್ನ ಹಾಳು ಮಾಡುತ್ತೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೋರಾಗಿ ಮತ್ತು ಜಾಸ್ತಿ ಹೊತ್ತು ಬ್ರಷ್ ಮಾಡುವುದು ಹಲ್ಲಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಇಲ್ಲ, ತಪ್ಪು. ADA ಅಂದ್ರೆ ಅಮೆರಿಕನ್ ಡೆಂಟಲ್ ಅಸೋಸಿಯೇಷನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಹಲ್ಲುಗಳನ್ನ 2 ನಿಮಿಷಕ್ಕೆ ನಾವು ಉಜ್ಬೇಕಾಗಿರೋದು, ಬರೀ ಅಷ್ಟೇ. ಜಾಸ್ತಿ ಹಲ್ಲು ಉಜ್ಜಿದ್ರೆ ಏನಾಗುತ್ತೆ ಅಂದ್ರೆ ಹಲ್ಲುಗಳ ಮೇಲಿರುವ ಇನಾಮೆಲ್ ಸವಿಯುತ್ತೆ. ಸೊ ಅದರಿಂದ ಹಲ್ಲುಗಳಿಗೆ ಸೆನ್ಸಿಟಿವಿಟಿ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಜೋರಾಗಿ ಉಜ್ಜುವುದು, ಅದರಿಂದ ಕೂಡ ಹಲ್ಲುಗಳು ಇನಾಮೆಲ್ ಸವಿಯುತ್ತೆ ಹಾಗೂ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಕೂಡ ಏನು ಉಪಯೋಗ ಇಲ್ಲ. ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ವಶನ್, ಬುದ್ಧಿವಂತ ಜನರು ಮಾತ್ರ ಬುದ್ಧಿವಂತಿಕೆ ಹಲ್ಲುಗಳನ್ನ ಹೊಂದಿರುತ್ತಾರೆ, ಇದು ನಿಜನಾ ಮೇಡಮ್? ಇಲ್ಲ, ಇದು ತುಂಬಾ ತಪ್ಪು ಕಲ್ಪನೆ. ಬುದ್ಧಿವಂತಿಕೆ ಹಾಗೂ ಬುದ್ಧಿ ಹಲ್ಲುಗಳಿಗೆ ಏನು ಸಂಬಂಧ ಇಲ್ಲ. ಅದು 18 ಇಯರ್ಸ್ ಅಲ್ಲಿ ಹುಟ್ಟೋದು, 18 to 24 ಇಯರ್ಸ್. ಆ ಟೈಮಲ್ಲಿ ನಾವು ನಮ್ಮ ಕರಿಯರ್ ಬಿಲ್ಡ್ ಮಾಡ್ತಾ ಇರ್ತೀವಿ. ಸೊ ಏನೋ ಜನರು ಅದನ್ನ ಬುದ್ಧಿವಂತಿಕೆ ಹಲ್ಲಂತ ಹೆಸರಿಟ್ಟಿದ್ದಾರೆ, ಬಟ್ ಇದು ತುಂಬಾ ತಪ್ಪು ಕಲ್ಪನೆ. ಕೆಲವರಿಗೆ ಏನಂದ್ರೆ ಬುದ್ಧಿವಂತಿಕೆ ಹಲ್ಲು ದವಡೆಯಲ್ಲಿ ಜಾಗ ಇಲ್ದಿರೋದ್ರಿಂದ ದವಡೆ ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ. ಅಂತವರಿಗೆ ಬುದ್ಧಿವಂತಿಕೆ ಇಲ್ಲ ಅಂತ ಹೇಳೋದು ತುಂಬಾ ತಪ್ಪು. ಮೇಡಮ್, ಒಂದು ಚಿಕ್ಕ Q&A ರೌಂಡ್ ಇರುತ್ತೆ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ಟೂತ್ ಬ್ರಷ್ ಅನ್ನ ಎಷ್ಟು ದಿನಕ್ಕೆ ಒಂದ್ಸಲ ಚೇಂಜ್ ಮಾಡಬೇಕು? ನಮ್ಮ ಟೂತ್ ಬ್ರಷ್ ಯಾವಾಗ ಓನ್ ಔಟ್ ಆಗಿರುತ್ತೆ, ನಮ್ಗೆ ಕಾಣಿಸುತ್ತೆ ಓನ್ ಔಟ್ ಆಗಿದೆ ಅಂತ, ಅವಾಗ ಚೇಂಜ್ ಮಾಡ್ಕೋಬೇಕು. ಅಥವಾ 3 ತಿಂಗಳಿಗೊಂದ್ಸಲ ಖಂಡಿತವಾಗಿಯೂ ಟೂತ್ ಬ್ರಷ್ ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಮೇಡಮ್, ಈಗ ನೆಕ್ಸ್ಟ್ ಪ್ರಶ್ನೆ, ಸಾಫ್ಟ್, ಮೀಡಿಯಂ, ಹಾರ್ಡ್ ಅಂತ 3 ಟೈಪ್ ಬ್ರಷ್ಗಳು ಸಿಗ್ತವೆ ಈಗ ಮಾರ್ಕೆಟ್ಗಳಲ್ಲಿ. ಸೊ ಅದರಲ್ಲಿ ಯಾವ ಬ್ರಷ್ ಬಳಸಿದ್ರೆ ಒಳ್ಳೇದು? ಮೊದಲೆಲ್ಲ ಏನ್ ಹೇಳ್ತಿದ್ರು ಅಂದ್ರೆ ಹಾರ್ಡ್ ಬ್ರಷ್ ಯೂಸ್ ಮಾಡಿ ಜೋರಾಗಿ ಬ್ರಷ್ ಮಾಡಿದ್ರೆ ನಮ್ಮ ಹಲ್ ಮೇಲೆ ಇರೋ ಕೊಳೆ ಎಲ್ಲ ಹೋಗುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇತ್ತು. ಬಟ್ ಇವಾಗಿನ ಸ್ಟಡೀಸ್ ಪ್ರಕಾರ ಸಾಫ್ಟ್ ಬ್ರಷ್ ಯೂಸ್ ಮಾಡೋದು ಉತ್ತಮ, ಹಾಗೂ ಮಿನಿಮಮ್ ಪ್ರೆಷರ್ ಬಳಸಿ ಬ್ರಷ್ ಮಾಡಬೇಕು. ಮುಂದಿನ ಪ್ರಶ್ನೆ, ಕೆಲವರು ಬಾಯಿ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ, ಬ್ಯಾಡ್ ಬ್ರೆತ್ ಅಂತೀವಿ, ಬಾಯಿಯ ದುರ್ವಾಸನೆ, ಅದನ್ನ ತಡೆಯೋದು ಹೇಗೆ ಮೇಡಮ್? ಬಾಯಿಯ ದುರ್ವಾಸನೆ ಬರೀ ಪುವರ್ ಓರಲ್ ಹೈಜೀನ್ ಇಂದ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಬ್ಯಾಡ್ ಬ್ರೆತ್ ಅನ್ನೋದು ತುಂಬಾ ಕಾರಣಗಳಿಂದ ಬರ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಹೊಟ್ಟೆನಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ, ಸೈನೋಸೈಟಿಸ್, ಮತ್ತೆ ಪುವರ್ ಓರಲ್ ಹೈಜೀನ್ ಕೂಡ ಬಾಯಿಯ ದುರ್ವಾಸನೆಗೆ ಒಂದು ಕಾರಣ. ಸೊ ಯಾವುದರಿಂದ ಬಾಯಿಯಲ್ಲಿ ದುರ್ವಾಸನೆ ಬರ್ತಾ ಇದೆ ಅನ್ನೋದು ಐಡೆಂಟಿಫೈ ಮಾಡಬೇಕಾಗುತ್ತೆ, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಓರಲ್ ಹೆಲ್ತ್ ನ ಕಾಪಾಡಿಕೊಳ್ಳಲು ಯಾವ ಟಿಪ್ಸ್ಗಳನ್ನ ಕೊಡ್ತೀರಾ ಮೇಡಮ್? ಸ್ಪೆಷಲ್ ಟಿಪ್ಸ್ ಅಂದ್ರೆ, ಮೊದಲನೇದು, ದಿನಕ್ಕೆ 2 ಬಾರಿ ಆದ್ರೂ ಬ್ರಷ್ ಮಾಡ್ಕೊಳ್ಳಿ. ಫ್ಲೂರೈಡ್ ಇರೋ ಟೂತ್ ಪೇಸ್ಟ್ ನ ಉಪಯೋಗಿಸಿ ದಿನಕ್ಕೆ 2 ಟೈಮ್ ಬ್ರಷ್ ಮಾಡ್ಕೊಳ್ಳಿ. ಎರಡನೇದು, ದಿನಕ್ಕೆ 1 ಸಲನಾದ್ರೂ ಫ್ಲಾಸ್ ಅನ್ನ ಉಪಯೋಗಿಸಿ. ಬ್ರಷ್ಗಳು ಹಲ್ಲಿನ ಮಧ್ಯಕ್ಕೆ ಹೋಗೋದಿಲ್ಲ, ಸೊ ಅದನ್ನ ಆ ಜಾಗನ ಕ್ಲೀನ್ ಮಾಡ್ಕೊಳ್ಳಲು ದಿನಕ್ಕೆ 1 ಬಾರಿನಾದ್ರೂ ಫ್ಲಾಸ್ ಉಪಯೋಗಿಸೋದು ಒಳ್ಳೆಯದು. ಮೂರನೇದೇನಂದ್ರೆ,
6 ತಿಂಗಳಿಗೆ ಒಂದ್ಸಲನಾದ್ರೂ ನಿಮ್ಮ ಡೆಂಟಿಸ್ಟ್ ನ ವಿಸಿಟ್ ಮಾಡಿ ಹಲ್ಲಿನ ಏನಾದ್ರೂ ಹಲ್ಲು ಅಥವಾ ವಸಡಿನ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಪಡೆದುಕೊಳ್ಳಿ. ನೆಕ್ಸ್ಟ್ ಏನಂದ್ರೆ ಬ್ಯಾಲೆನ್ಸ್ ಡಯಟ್, ಹಲ್ಲಿಗೆ ಉಪಯೋಗವಾಗುವ ಆಹಾರ, ಕ್ಯಾಲ್ಸಿಯಂ ಇರೋ ಆಹಾರ, ಶುಗರ್ ಕಡಿಮೆ ಇರೋ ಆಹಾರನ ಸೇವಿಸಿ. ಹಲ್ಲಿಗೆ ಹಾನಿ ಮಾಡುವಂತಹ ಟೊಬ್ಯಾಕೋನ ಕ್ವಿಟ್ ಮಾಡಿ, ಹಾಗೂ ಆಲ್ಕೋಹಾಲ್ ಕನ್ಸಪ್ಷನು, ಕಾಫಿ, ಟೀ ಕನ್ಸಪ್ಷನು ಇವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ನಾವು ಕೂಡ ಹೊಸಬ್ರು ಈ ವಿಡಿಯೋನ 2-3 ಸಲ ರೀಶೂಟ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಯೂಟ್ಯೂಬು ಮತ್ತಷ್ಟು ಜನರಿಗೆ ಈ ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದ್ರು ಸಜೆಷನ್ಸ್ ಇದ್ದರೂ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ಕರೆಕ್ಷನ್ ಮಾಡಿಕೊಂಡು ಇನ್ನೂ ಬೆಟರ್ ಕ್ವಾಲಿಟಿ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ.